ಹೇಳೋದಕ್ಕೆ ಚಾಲೆಂಜಿಂಗ್ ಸ್ಟಾರ್, ಬಿಗ್ ಮ್ಯಾನ್, ಬಟ್ ಇರೋವಂಥ ಜೀವನ ಅವರು ಲೈಫ್, ಅವರ ಒಂದು ಲೈಫ್ ಸ್ಟೈಲ್ ಎಲ್ಲ ಏನಿದೆ, ಇಟ್ ಇಸ್ ವೆರಿ 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 ಸಿಂಪಲ್. ನಾನು ಅವರ ಒಂದು ಬ್ಯಾನರ್ ಇಂದ ಬಂದು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸರ್. ಆ್ಯಂಡ್ ಇವತ್ತು ನಾನು ಏನೇ ಹೆಸರಿದ್ರು ಅದು ದರ್ಶನ್ ಸರ್ ಇಂದ. ಅಭಿಮಾನಿಗಳು ಅದನ್ನ ಪಡೆಯೋದಕ್ಕೆ ತುಂಬಾನೇ ಕಷ್ಟ, ತುಂಬಾ ಕಷ್ಟ ಅದು. ಅಯ್ಯೋ, ಅವತ್ತು ಒಂದು ಮಾತು ಅವ್ರು ಹೇಳಿದ್ರು ನೋ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ಆಗಕ್ಕಾಗಲ್ಲ. ನಾ ಹೇಳ್ದಂಗೆ ಹತ್ರದಲ್ಲಿರೋರ್ಗೆ ಮಾತ್ರ ಆ ವ್ಯಕ್ತಿ ಏನು ಅಂತ ಗೊತ್ತಿರುವಂಥದ್ದು. ಹುಟ್ಟು ಮಕ್ಕಳು ಚೆನ್ನಾಗಿ ಪ್ಯಾಂಪರ್ ಮಾಡಿದ್ರೆ ಚೆನ್ನಾಗಿರ್ತಾರೆ, ಸ್ವಲ್ಪ ಚೂಟ್ ಇದ್ರೆ ಅದು ಹೆಂಗ್ ರಿಯಾಕ್ಟ್ ಮಾಡೋದು, ದಟ್ಸ್ ಹೌ ದರ್ಶನ್ ಸರ್. ನಾನು ನೋಡಿರುವಂತ ದರ್ಶನ್ ಸರ್. ಇಟ್ ಇಸ್ ನಾಟ್ ಈಸಿ ಒಬ್ಬ ಲೈಟ್ ಮ್ಯಾನ್ ಇಂದ ಇವತ್ತು ಸೂಪರ್ ಸ್ಟಾರ್ ಆಗೋದಕ್ಕೆ. ಹೀಸ್ ಬೀನ್ ಟಾರ್ಗೆಟೆಡ್. ನಾನು ನೋಡಿರೋ ಹಾಗೆ ಹೀಸ್ ಬೀನ್ ಟಾರ್ಗೆಟೆಡ್ ಸಿನ್ಸ್ ದ ಡೇ ಹಿ ಸ್ಟಾರ್ಟೆಡ್ ಹಿಸ್ ಕರಿಯರ್. ಒಬ್ಬ ಆರ್ಟಿಸ್ಟ್, ಒಬ್ಬ ಹೀರೋ ಇಷ್ಟು ಮಟ್ಟಕ್ಕೆ ಅಭಿಮಾನಿಗಳನ್ನ ಗಳಿಸಿರೋದು, ಮೈ ಗಾಡ್, ಅದ್ಭುತ, ಅದು ಅಲ್ಟಿಮೇಟ್. ಅದು ರೈಟ್ ಹೆಸರನ್ನ ಅವರು ನಾಮಕರಣ ಮಾಡಿದ್ದಾರೆ ಅವರ ಫ್ಯಾನ್ಸ್ಗೆ, ಸೆಲೆಬ್ರಿಟೀಸ್ ಅಂತ. ಹ್ಯಾಟ್ಸ್ ಆಫ್ ಅಂಡ್ ಸಲ್ಯೂಟ್ ಟು ಆಲ್ ಹಿಸ್ ಫ್ಯಾನ್ಸ್. ಇಂಡಸ್ಟ್ರಿ ಇರೋವರೆಗೂ, ಇಂಡಸ್ಟ್ರಿ ಇಲ್ಲ ಅಂದ್ರೂ ಸಹ ನಾನು ಅವರ ಬಗ್ಗೆ ಹೇಳ್ತಾನೆ ಇರಬೇಕಾಗತ್ತೆ. ನನ್ನ ಒಂದು ರಿಗಾರ್ಡ್ಸ್, ನನ್ನ ಕುಟುಂಬ, ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಮೇಲೆ. ಈಗಲೂ ಹೇಳ್ತೀನಿ, ದರ್ಶನ್ ಸರ್ಗ್ ಆಗಿರ್ಬೋದು, ಇಲ್ಲ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ತಂಡದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ನಾನು ಯಾವುದೇ ಕಾರಣಕ್ಕೂ ನನ್ನ ಕೆಲಸದಿಂದ ಅವ್ರಿಗೆ ಯಾವುದೇ ಕಾರಣ ಧಕ್ಕೆ ಬರುವಂತ ಕೆಲಸ ಮಾಡ ಅಷ್ಟೇ. ಸರ್, ವಿ ಆಲ್ವೇಸ್ ಸ್ಟ್ಯಾಂಡ್ ವಿತ್ ಯು ಅಂಡ್ ವಿ ಲವ್ ಯು.